ಹೆಸರು ಕಾಳಿನ ಹೆಲ್ದಿಯಾದ ದೋಸೆ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿದ್ರಲ್ಲ, ಕ್ರಿಸ್ಪಿಯಾಗಿ ಬರುವ ಈ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ಹೆಸರು ಕಾಳು ತಿನ್ನದವರಿಗೆ ಈ ರೀತಿ ದೋಸೆ ಮಾಡಿ ತಿನ್ನಿಸ್ಬೋದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೆಸರು ಕಾಳು ತುಂಬ ತಂಪು ನೋಡಿ, ಹಾಗಾಗಿ ನೋಡಿ ಇಲ್ಲಿ 1 ಲೋಟದಷ್ಟು ಹೆಸರು ಕಾಳನ್ನು ನಾನು ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಲೋಟದಷ್ಟು ಬೆಳ್ತಿಗೆ ಅಕ್ಕಿ, ಇದೆರಡನ್ನು 3-4 ಸಲ ಚೆನ್ನಾಗಿ ತೊಳೆದು ಒಂದು 4-5 ಗಂಟೆ ನೆನೆಸಬೇಕು, ಅಥವಾ ರಾತ್ರಿ ಇಡೀ ನೆನೆಸಬೇಕು. ಚೆನ್ನಾಗಿ ನೆನೆದಿದೆ ನೋಡಿ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈ ದೋಸೆ ತುಂಬ ತಂಪು, ಅಷ್ಟೇ ರುಚಿ ಕೂಡ ಆಗ್ತದೆ. ಇದಕ್ಕೆ ನಾನೀಗ ಸಾಧಾರಣ 1.5 ಇಂಚಿನಷ್ಟು ಶುಂಠಿ ನೋಡಿ, 1 ಟೀ ಸ್ಪೂನ್ ಜೀರಿಗೆ, 1-2 ಕಾಯಿ ಮೆಣಸು ಹಾಕಿ ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗೆದುಕೊಳ್ಬೇಕು. ಮುಳುಗುವಷ್ಟು ನೀರು ಸಾಕಾಗ್ತದೆ ಇದಕ್ಕೆ. ನೋಡಿ, ಒಂದು ಸಲ ರುಬ್ಬಿ ಆಯ್ತು. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಉಳಿದದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಅಕ್ಕಿ ಮತ್ತು ಹೆಸರು ಕಾಳನ್ನು ಒಂದು ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಇದಕ್ಕೆ ಹಾಕಿ ಮುಳುಗುವಷ್ಟು ನೀರು ಹಾಕಿ ಇನ್ನೊಂದು ಸಲ ರುಬ್ಬಲಿಕ್ಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಕ್ಕುಂಟು. ಜಾಸ್ತಿ ನೀರು ಕೂಡ ಹಾಕ್ಕೊಳ್ಬಾರ್ದು, ತುಂಬ ನೀರಾಗಿರಬಾರ್ದು. ಅದಕ್ಕೋಸ್ಕರ ನೋಡಿ, ಈಗ ಮಿಕ್ಸಿಯಲ್ಲಿ ರುಬ್ಬಿ ಆಯಿತು. ಇದನ್ನೀಗ ನಾನು ಅದೇ ಹೆಸರು ಕಾಳಿನ ಮೊದಲು ಮಿಕ್ಸಿ ಮಾಡಿದ್ದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದ್ದೇನೆ. ನೋಡಿ ನೀರು ಹಾಕ್ಕೊಳ್ಬೇಕು. ಯಾವುದೇ ಸೋಡಾ ಹುಡಿ ಅಥವಾ ಏನು ಹಾಕುವ ಅಗತ್ಯ ಇಲ್ಲ ಇದಕ್ಕೆ. ಇಷ್ಟು ನೋಡಿ, ಇಷ್ಟಿದ್ದರೆ ಸಾಕು ನೀರು. ಒಂದು ಸಲ ಜೋರಾಗಿ ಹೈ ಫ್ಲೇಮಲ್ಲಿ ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ನಂತರ ಮಧ್ಯಮ ಉರಿಯಲ್ಲಿ ಇದನ್ನು ಮೀಡಿಯಮ್ ಹೀಟಲ್ಲಿ ಬೇಯಿಸಬೇಕು. ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ ಇದು ಎಣ್ಣೆಗಿಂತ ಸಹ. ಮುಚ್ಚಳ ಮುಚ್ಚಿ ಬೇಯಿಸುವ, ಬೇಗ ಬೇಯ್ತದೆ, ತುಂಬ ಹೊತ್ತೇನು ತೆಗೆದುಕೊಳ್ಳೋದಿಲ್ಲ. ಇವಾಗ ಮೇಲ್ಗಡೆ ಇನ್ನೊಮ್ಮೆ ತುಪ್ಪ ಹಾಕ್ತೇನೆ. ತುಪ್ಪ ಹಾಕಿದರೆ ತುಂಬ ರುಚಿಯಾಗಿ ಬರ್ತದೆ. ಗುಡ್ ಫುಡ್ ಲ್ಯಾಂಡ್ ಚಾನಲನ್ನು ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆಯಿತು ಅನಿಸಿದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಈಗ ದೋಸೆ. ನೋಡಿ, ಕ್ರಿಸ್ಪಾದ ದೋಸೆ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೊಂದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ನಾನು ಕೊತ್ತಂಬರಿ ಸೊಪ್ಪು, ಶುಂಠಿ, ತೆಂಗಿನ ತುರಿ, ಸ್ವಲ್ಪ ಹುಳಿ ಹಾಕಿ ಒಂದು ಚಟ್ನಿ ಮಾಡಿದ್ದೇನೆ. ದೋಸೆ ಈ ರೀತಿ ಹಾಕ್ಕೊಳ್ಳಿಕ್ಕೆ ಸಹ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ದೋಸೆ ಸ್ಪ್ರೆಡ್ ಆಗ್ತದೆ ಕಾವಲಿಯಲ್ಲಿ. ತುಪ್ಪ ಮಾತ್ರ ಖಂಡಿತ ಹಾಕಿ, ತುಂಬ ರುಚಿಯಾಗಿ ಬರ್ತದೆ. ಹಾಗಾದರೆ ಇವತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಿನ್ನೆ ಹಲಸಿನ ಹಣ್ಣಿನ ಹೋಳಿಗೆಯ ರೆಸಿಪಿ ಹಾಕಿದ್ದೇನೆ, ಅದನ್ನು ಸಹ ದಯವಿಟ್ಟು ನೋಡಿ. ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.